ಒಬ್ಬ MLA MP ಕಡಿಮೆ ಅಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಸಹ ಇಲ್ಲದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ನಮ್ಮ ಹಕ್ಕು ಸಂವಿಧಾನದಲ್ಲಿ ನಮ್ಗೆ ರಿಸರ್ವೇಶನ್ ಏನಿತ್ತು ಆ ರಿಸರ್ವೇಶನ್ ಅನ್ನ ನಾವು ಪಡ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಯಾಕೆ ಕಾರಣ ಆಗಿಲ್ಲ ಅಂದ್ರೆ ನಮ್ಮಲ್ಲೇ ಇರುವ ಬಲಿಷ್ಠ ಸಮುದಾಯಗಳು ಆ ಒಂದು ಲಾಭವನ್ನು ಪಡೆದು ನಮಗೆ ಯಾವುದೇ ಒಂದೇ 1% ಅರ್ಧ % ನಮಗೆ ರಿಸರ್ವೇಶನ್ ಸಿಗ್ತಾ ಇರಲಿಲ್ಲ. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇದ್ರ ಬಗ್ಗೆ ಅಧ್ಯಯನ ನಡೆಸಿ ಎಲ್ಲ ಅಲೆಮಾರಿಗಳಿಗೆ 59 ಜಾತಿಗಳನ್ನು ಸೇರಿಸಿ ಜನಸಂಖ್ಯೆ ಆಧಾರದ ಮೇಲೆ 1% ರಿಸರ್ವೇಶನ್ ಕೊಡಬೇಕು ಅಂತ ಸರ್ಕಾರಕ್ಕೆ ಏನ್ ರೆಕಮೆಂಡ್ ಮಾಡಿದ್ರು ಆ ರೆಕಮೆಂಡೇಶನ್ ಅನ್ನ ಈಗಿನ ಸರ್ಕಾರದವರು ಯಾವ ಮಾನದಂಡಗಳನ್ನು ಬಳಸಿ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಇದು ಅಲೆಮಾರಿ ಸಮುದಾಯಗಳಿಗೆ ಮಾಡಿರುವ ತೀರಾ ಅನ್ಯಾಯ ಅಂತ ನಾವು ಖಂಡಿಸಿ ಈ ದಿನ ನಾವಿಲ್ಲಿ ಏನು ಧರಣಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಧರಣಿಗೆ ಹೋಗೊಟ್ಟು ಸರ್ಕಾರದವರು ನಮಗಾಗಿರುವ ಅನ್ಯಾಯನ ಸರಿಪಡಿಸ್ತೀರಿ ಅಂತ ನಾವು ಭಾವಿಸಿ ಈ ದಿನ ಇಲ್ಲಿ ಧರಣಿಯನ್ನ ನಡೆಸ್ತಾ ಇದ್ದೇವೆ. ಸರ್ಕಾರದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡೋದು ಏನಂದ್ರೆ, ಸ್ವಾಮಿ, ಈ ಸಮುದಾಯದಲ್ಲಿ ಯಾವುದೇ ಒಬ್ಬ ಜನಪ್ರತಿನಿಧಿ, ಯಾವುದೇ ಒಬ್ಬ ಹೈಯರ್ ಆಫೀಸರು, IAS KS ಅಂತ ಅಧಿಕಾರಿಗಳು ಯಾವುದೂ ಇಲ್ಲ. ನಾವು 78 ವರ್ಷಗಳಿಂದ ಬೀದಿಗಳಲ್ಲಿ ಅಲೆದಾಡೆ ಜೀವನ ನಡೆಸ್ತಾ ಇದ್ದೀವಿ. ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನ ಬಲಿಷ್ಠರ ಜೊತೆ ಸೇರಿಸಿ ನಮಗೆ ಇನ್ನೂ ಅನ್ಯಾಯ ಮಾಡಕ್ ಬರಬೇಡಿ. ದಯವಿಟ್ಟು ನಮಗೆ ನಮ್ಮದೇ ಪಾಲನ್ನ ನೀಡಿ ಈ ಸಮುದಾಯದ ಏಳಿಗೆಗೆ ತಾವು ದಯವಿಟ್ಟು ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಸರ್. ಥ್ಯಾಂಕ್ ಯು.